ಇದು ಕೇವಲ ಸಿಹಿ ವಾಸನೆ ಅಥವಾ ನೆನಪು ಮಾತ್ರ ಅಲ್ಲ. ಈ ಕರ್ಜಿಕಾಯಿ ಫ್ರೈ ಆಗೋ ಸೌಂಡ್ ಕೇಳ್ತಾ ಇದ್ದರೆ ಹಬ್ಬದ ದಿನಗಳು, ಅಡುಗೆ ಮನೆಯ ಗಲಾಟೆ, ಅಮ್ಮ ಹೇಳೋ ಇನ್ನೂ ಒಂದು ತಿನ್ನು ಅನ್ನೋ ಮಾತು ಎಲ್ಲ ಒಂದೇ ಕ್ಷಣದಲ್ಲಿ ನೆನಪಾಗ್ತವೆ. ಆದರೆ ಹೆಚ್ಚಿನವರ ಕರ್ಜಿಕಾಯಿ ಒಂದು ತಪ್ಪಿನಿಂದ ಮೃದು ಆಗಿಬಿಡುತ್ತೆ. ಇವತ್ತು ನಾನು ತೋರಿಸೋದು ಹೊರಗೆ ಬಹಳ ದಿನಗಳ ಕಾಲ ಕ್ರಿಸ್ಪಿ ಹಾಗೂ ಒಳಗೆ ಪರ್ಫೆಕ್ಟ್ ಸಿಹಿಯಾಗಿರೋ ಆ ಒಂದೇ ಒಂದು ಸಿಂಪಲ್ ಟ್ರಿಕ್. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲು ಇಲ್ಲಿ ನಾವು ಹಿಟ್ಟನ್ನು ತಯಾರಿಸ್ಕೊಳ್ಳೋಣ. 1/4 kg ಮೈದಾ ಹಿಟ್ಟಿನ ಜೊತೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ, ಯಾಕೆ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ನಂತರ ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾನು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಟ್ಟು ತುಂಬ ಸಾಫ್ಟ್ ಕೂಡ ಆಗಿರಬಾರ್ದು ಮತ್ತು ತುಂಬ ಗಟ್ಟಿನೂ ಕೂಡ ಇರಬಾರ್ದು. ಒಂದು ಮೀಡಿಯಮ್ ರೇಂಜಲ್ಲಿ ಇರೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಕಲಿಸ್ಕೊಂಡ ನಂತರ ಕೊನೆಯಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ಸ್ಟಫಿಂಗನ್ನು ತಯಾರಿಸ್ಕೊಳ್ಳೋಣ. ನಾನಿಲ್ಲಿ 1/4 kg ಅಥವಾ 1 ಕಪ್ಪಿನಷ್ಟು ಶೇಂಗಾ ಬೀಜವನ್ನು ತಗೊಂಡು ಅದನ್ನು ಒಂದು ಕಡಿಮೆ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಸ್ವಲ್ಪ ಗರಂ ಅನ್ನೋ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಆಗ ಕರ್ಜಿಕಾಯಿಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ಹುರಿದಿರೋ ಶೇಂಗಾ ಬೀಜವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಪೌಡರ್ ರೀತಿ ರುಬ್ಕೋಬೇಡಿ, ತರ್ತರಿಯಾಗಿದ್ದರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ನಾನು ಎಷ್ಟು ಶೇಂಗಾ ಬೀಜವನ್ನು ತಗೊಂಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದಂತಹ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ಬೇಕು ಅಂದರೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಕಡಲೆಯನ್ನು ತಗೊಂಡು ಅದನ್ನು ಸಹ ಸ್ವಲ್ಪ ದರಿಯಾಗಿ ರುಬ್ಕೊಂಡು ಸೇರಿಸ್ಕೊಳ್ಳಿ, ಇದು ಆಪ್ಷನಲ್. ಈಗ ನಾನು 1 ಕೊಬ್ಬರಿಯನ್ನು ತಗೊಂಡು ಅದನ್ನು ಸಹ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೊಬ್ಬರಿಯನ್ನು ತುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ 3 ರಿಂದ 4 ಏಲಕ್ಕಿ ಬೀಜದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರ್ಜಿಕಾಯಿಗೆ ಬೇಕಾಗಿರೋ ಸ್ಟಫಿಂಗ್ ರೆಡಿ ಆಯಿತು. ಈಗ ನಾನು ಕಲಸಿಟ್ಟಿದ್ದ ಹಿಟ್ಟಿನಿಂದ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಎಲೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಎಲೆಗಳನ್ನ ಮುಚ್ಕೊಂಡಿದ್ದೀನಿ. ನಂತರ ಈ ಎಲೆಗಳಿಗೆ ಬೇಕಾಗಿರೋ ಸ್ಟಫಿಂಗ್ನ ನಾನು ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಈ ಎಲೆಯ ಸುತ್ತ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟಿಗೆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಂಡು ಆ ಎಲೆಯ ಸುತ್ತಲೂ ಅದನ್ನು ಹಚ್ಚಿ ಅದರೊಳಗೆ ಸ್ಟಫಿಂಗನ್ನು ಹಾಕಿ ನಂತರ ಆ ಎಲೆಯನ್ನು ಫೋಲ್ಡ್ ಮಾಡಿಕೊಂಡು ಸುತ್ತ ಎಲೆಯನ್ನು ಹೀಗೆ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಎಲ್ಲ ಎಲೆಗಳಿಗೂ ಸ್ಟಫಿಂಗನ್ನು ತುಂಬಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ಈ ಕರ್ಜಿಕಾಯಿಗಳನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಕರ್ಜಿಕಾಯಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೊಳ್ಳೋಣ. ನಾನು ಕರ್ಜಿಕಾಯಿ ಗರಿಯಾಗಿ ಇರೋದಕ್ಕೆ ಸೀಕ್ರೆಟ್ ಟಿಪ್ ಹೇಳಿದ್ದೆ ಅಲ್ವಾ, ಅದು ಏನಂದರೆ ಮೈದಾ ಹಿಟ್ಟಿಗೆ 2 ಚಮಚ ಸಣ್ಣ ರವೆಯನ್ನು ಸೇರಿಸ್ಕೊಳ್ಳೋದು. ಇದರಿಂದ ಕರ್ಜಿಕಾಯಿ ತುಂಬ ದಿನಗಳವರೆಗೂ ಗರಿಯಾಗಿ ಕ್ರಿಸ್ಪಿಯಾಗಿರ್ತವೆ. ನೋಡಿ, ಹೀಗೆ ಕರ್ಜಿಕಾಯಿ ರೆಡಿಯಾಗಿದೆ. ನೋಡಿದ್ರಿ ಅಲ್ವಾ ಕರ್ಜಿಕಾಯಿನ ಹೇಗೆ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೋಬೋದು ಅಂತ. ಈ ರೀತಿಯ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.